ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಅಂತೆ. ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಇದು ಯಾವ್ದು ಸರ್? ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಅಂತಂದ್ರೆ ಏನು ಗೋಧಿ ಉತ್ಪಾದನೆಗೆ ಸಂಬಂಧಿಸಿದೆಯಾ, ಏನು ಬಿದಿರಿನ ಉತ್ಪಾದನೆ ಸಂಬಂಧಿಸಿದೆಯಾ, ಏನು ಭತ್ತದ ಉತ್ಪಾದನೆ ಸಂಬಂಧಿಸಿದೆಯಾ, ಅಥವಾ ತರಕಾರಿ ಉತ್ಪಾದನೆ ಸಂಬಂಧಿಸಿದೆಯಾ? ಎಲ್ಲವೂ ಒಂಚೂರು ಚೂರು ಏನಪ್ಪಾ ಅಂದ್ರೆ ಗ್ರೀನ್ ಅನ್ಸುತ್ತಾವ ನಮ್ಗೆ. ಅರ್ಥ ಆಯ್ತಾ? ಸೊ ನಿಮ್ಗೆ ಗೊತ್ತಿರ್ಲಿ, ಹಿಯರ್ ಯುವರ್ ಆನ್ಸರ್ ಈಸ್ ಬಿದಿರು. ಬಿದಿರು ಬಿದಿರು ಅಂದ್ರೆ ಇಂಗ್ಲಿಷ್ ಅಲ್ಲಿ ಬ್ಯಾಂಬೂ ಅಂತ ಕರಿತೀವಿ. ಬ್ಯಾಂಬೂ ಅಂತ ಕರಿತೀವಿ. ಓಕೆನಾ? ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ಹುಲ್ಲು. ಅತ್ಯಂತ ವೇಗವಾಗಿ ಬೆಳೆಯುವಂತಹ ಹುಲ್ಲು. ಓಕೆನಾ? ಇದು ಯಾವ ಜಾತಿಗೆ ಸೇರಿದೆ ಅಂದ್ರೆ ಪೋಯೇಸಿಯೇ. ಪೋಯೇಸಿಯೇ ಇದರ ಫ್ಯಾಮಿಲಿ. ಹುಲ್ಲಿನ ಒಂದು ಕುಟುಂಬ ಯಾವುದು ಅಂತಂದ್ರೆ ಪೋಯೇಸಿಯೇ ಫ್ಯಾಮಿಲಿ. ಎಲ್ಲಾ ಹುಲ್ಲುಗಳಾಗಿರ್ಲಿ. ಅರ್ಥ ಆಯ್ತಾ? ನಿಮ್ಮ ಯಾವುದು ನಿಮ್ಮ ಹುಲ್ಲು ತರ ಏನ್ ಬೆಳೀತದಲ್ಲ ಎಲ್ಲವಕ್ಕೂ ಅದೇ. ಇದು ಕೂಡ ಏನಪ್ಪಾ ಅಂದ್ರೆ ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥದ್ದು ಬ್ಯಾಂಬೂ. ಓಕೆ, ಎಸ್. ಇದಕ್ಕೇನಪ್ಪಾ ಅಂದ್ರೆ ನಮಗೆ ಬ್ಯಾಂಬೂಗೆ ಏನ್ ಕರೀತಾರೆ ಅಂದ್ರೆ ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಯಾವುದು? ಗ್ರೀನ್ ಗೋಲ್ಡ್. ಇಷ್ಟು ಗೊತ್ತಿರ್ಬೇಕು ನಿಮಗೆ ಬ್ಯಾಂಬೂ ಬಗ್ಗೆ. ನೋಡಿ, ಅದಕ್ಕೆ 2006 ಮತ್ತು 2007 ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಮಾಡಿದ್ರು. ಯಾಕೆ ಅಂತಂದ್ರೆ ದಿಸ್ ಇಸ್ ವೆರಿ ಎಕೋ ಫ್ರೆಂಡ್ಲಿ. ಇವಾಗ 21st ಸೆಂಚುರಿದ ಏನಾದ್ರು ಪ್ರಾಡಕ್ಟ್ ಇದೆ ಅಂದ್ರೆ ಇದೆ ಬ್ಯಾಂಬೂನೇ. ಎಲ್ಲ ಒಂದು ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬಳಸ್ತಾ ಇದೀವಿ ನಾವು ಬ್ಯಾಂಬೂನ. ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ಪೀಠೋಪಕರಣಗಳನ್ನ ಬ್ಯಾಂಬೂ. ಅರ್ಥ ಆಯ್ತಾ? ಹಂಗಾಗಿ ಇದಕ್ಕೆ ಏನಪ್ಪ ಎಕೋ ಫ್ರೆಂಡ್ಲಿ ಇರೋದ್ರಿಂದ ಏನಪ್ಪ ಅಂದ್ರೆ ಇದನ್ನ ನಾವು ಮುಂದುವರಿಸಬೇಕಂತ ಹೇಳಿ ನ್ಯಾಷನಲ್ ಬ್ಯಾಂಬೂ ಮಿಷನ್ ಯಾವಾಗ ನಿಮಗೆ 2006-07 ಅಲ್ಲಿ ಏನಪ್ಪಾ ಅಂದ್ರೆ ಬಂತು. ಇದು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಓಕೆನಾ? ಇದರಲ್ಲಿ ಬರ್ತಕ್ಕಂಥದ್ದು ಬ್ಯಾಂಬೂ ಮಿಷನ್. ನೋಡಿ, ದ ಗ್ರೀನ್ ಗೋಲ್ಡ್ ಕಲೆಕ್ಷನ್ಸ್. ಓಕೆ, ಯಾವುದು ಅಂದ್ರೆ ಬ್ಯಾಂಬೂ. ಬ್ಯಾಂಬೂ ಯಾವ್ದಕ್ಕಿದು ಏನಕ್ಕಿದೆ ಸರ್ ಅಂದ್ರೆ ನಿಮ್ಗೆ ಗೊತ್ತು? ಇದನ್ನ ಮ್ಯಾಕ್ಸಿಮಮ್ ತೀರಾ ಯಾವ್ದಕ್ ಬಳಸ್ತಾರೆ ಅಂದ್ರೆ ನಿಮಗೆ ನಿಮ್ಮ ಪೇಪರ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ. ಪೇಪರ್ ಇಂಡಸ್ಟ್ರಿಯಲ್ಲಿ, ಪೇಪರ್ ಕೈಗಾರಿಕೆಯಲ್ಲಿ, ನಿಮ್ಮ ಕಾಗದದ ಕೈಗಾರಿಕೆ. ಯಾಕೆ ಅಂದ್ರೆ ಅಲ್ಲಿ ಏನ್ ತಗೊಳ್ತಾರೆ ಅಂದ್ರೆ ನಿಮ್ಮ ಸೆಲ್ಯುಲೋಸ್ ಬ್ಯಾಂಬೋಲ್ ಇರ್ತಕ್ಕಂಥದ್ದು. ನಿಮಗೆ ಕಾಗದಕ್ಕೆ ಏನು ಬೇಕು ಅಂದ್ರೆ ಸೆಲ್ಯುಲೋಸ್ ಅಂತಕ್ಕಂಥದ್ದು ಏನು ಸರ್ ಅಂದ್ರೆ ಸಕ್ಕರೆ ಅಥವಾ ಕನ್ನಡದಲ್ಲಿ ನಾವೇನ್ ಅನ್ಬೋದು? ಶರ್ಕರ ಅನ್ಬೋದು. ಸೆಲ್ಯುಲೋಸ್ ಅಂತಕ್ಕಂಥದ್ದು. ಓಕೆ, ಎಸ್.